ದಿನ 5 ಮಾರೀಚ ಮತ್ತು ಸುಬಾಹು ಸಂಹಾರ ಯಜ್ಞರಕ್ಷಣೆ ತಾಟಕ ವಧೆಯ ನಂತರ ಮಹರ್ಷಿ ವಿಶ್ವಾಮಿತ್ರರು ಯಜ್ಞವನ್ನು ಆರಂಭಿಸಿದರು. ಅರಣ್ಯವು ಮತ್ತೆ ಶಾಂತವಾಗಿದ್ದರೂ ರಾಕ್ಷಸರು ಯಜ್ಞವನ್ನು ಹಾಳು ಮಾಡಲು ಮತ್ತೆ ಬರುತ್ತಾರೆ ಎಂಬುದು ಎಲ್ಲರಿಗೂ ತಿಳಿದಿತ್ತು. ಶ್ರೀರಾಮ ಮತ್ತು ಲಕ್ಷ್ಮಣರು ಅಹೋರಾತ್ರಿ ಕಾವಲು ನಿಂತರು. 5 ದಿನಗಳವರೆಗೆ ಯಜ್ಞವು ಅಡ್ಡಿಯಿಲ್ಲದೆ ನಡೆಯಿತು. ರಾಕ್ಷಸರ ದಾಳಿ 6ನೇ ದಿನ ಬೆಳಗ್ಗೆ ಯಜ್ಞದ ಪೂರ್ಣಾಹುತಿಗೆ ಮುನ್ನವೇ ಆಕಾಶದಲ್ಲಿ ಭೀಕರ ಶಬ್ದ ಕೇಳಿಬಂತು. ಮಾರೀಚ ಮತ್ತು ಸುಬಾಹು ಎಂಬ ರಾಕ್ಷಸರು ಭಯಾನಕ ರೂಪದಲ್ಲಿ ಪ್ರತ್ಯಕ್ಷರಾದರು. ಅವರು ಮಾಂಸ ಮತ್ತು ರಕ್ತವನ್ನು ಯಜ್ಞದ ಮೇಲೆ ಸುರಿಸಲು ಪ್ರಾರಂಭಿಸಿದರು. ಋಷಿಗಳ ಮನಸ್ಸನ್ನು ಕದಡುವಂತೆ ಭೀಕರ ಶಬ್ದ ಮಾಡಿದರು. ಅರಣ್ಯ ಮತ್ತೆ ಅಶಾಂತವಾಯಿತು. ಶ್ರೀರಾಮನ ಪರಾಕ್ರಮ ಅದನ್ನು ಕಂಡ ಶ್ರೀರಾಮನು ಶಾಂತವಾಗಿ ತನ್ನ ಧನುಸ್ಸನ್ನು ಎತ್ತಿದರು. ಮೊದಲು ಮಾರೀಚನ ಮೇಲೆ ಮಾನವಾಸ್ತ್ರವನ್ನು ಪ್ರಯೋಗಿಸಿದರು. ಆ ಬಾಣದ ಪ್ರಭಾವದಿಂದ ಮಾರೀಚನು ದೂರದ ಸಮುದ್ರದ ತೀರಕ್ಕೆ ಹಾರಿಹೋಗಿಬಿಟ್ಟನು. ನಂತರ ಸುಬಾಹುವಿನ ಮೇಲೆ ಅಗ್ನ್ಯಾಸ್ತ್ರವನ್ನು ಪ್ರಯೋಗಿಸಿದರು. ಅದೇ ಕ್ಷಣದಲ್ಲಿ ಸುಬಾಹು ನೆಲಕ್ಕುರುಳಿದನು. ಉಳಿದ ರಾಕ್ಷಸರು ಭಯದಿಂದ ಓಡಿಹೋದರು. ಯಜ್ಞ ಸಂಪೂರ್ಣ. ರಾಕ್ಷಸರ ಅಡ್ಡಿಯಿಲ್ಲದೆ ಯಜ್ಞವು ಯಶಸ್ವಿಯಾಗಿ ಪೂರ್ಣಗೊಂಡಿತು. ಋಷಿಗಳು ಸಂತೋಷಗೊಂಡು ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಆಶೀರ್ವದಿಸಿದರು. ಮಹರ್ಷಿ ವಿಶ್ವಾಮಿತ್ರರು ರಾಮನ ಧೈರ್ಯ ಮತ್ತು ಶೌರ್ಯವನ್ನು ಹೊಗಳಿದರು. ಈ ಘಟನೆ ರಾಮನ ಪರಾಕ್ರಮವನ್ನು ಲೋಕಕ್ಕೆ ಪರಿಚಯಿಸಿತು. ಈ ದಿನದ ಪಾಠ: ಧರ್ಮವನ್ನು ರಕ್ಷಿಸಲು ಧೈರ್ಯ ಅಗತ್ಯ. ಶಾಂತ ಸ್ವಭಾವದಲ್ಲಿಯೇ ಮಹಾಶಕ್ತಿ ಅಡಗಿದೆ. ಸತ್ಯ ಮತ್ತು ಧರ್ಮದ ಕಡೆ ನಿಂತವರಿಗೆ ದೇವರ ಕೃಪೆ ಸದಾ ಇರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.